What if Karnataka government ನಿಮ್ಗೆ ಎಜುಕೇಶನ್ ಲೋನ್ ಅಪ್ ಟು ₹5 lakh ವಿತ್ ಜಸ್ಟ್ 2% ರೇಟ್ ಆಫ್ ಇಂಟ್ರೆಸ್ಟ್ ನ ಪ್ರೊವೈಡ್ ಮಾಡ್ತಿದೆ? ಎಸ್, ಅರಿವು ಎಜುಕೇಶನ್ ಲೋನ್ ಸ್ಕೀಮ್ ಮೂಲಕ MBBS, ಫಾರ್ಮಸಿ, ಎಂಜಿನಿಯರಿಂಗ್ ಮತ್ತೆ ಹಲವು ಪ್ರೊಫೆಷನಲ್ ಕೋರ್ಸಸ್ ನ ಪರ್ಸೀವ್ ಮಾಡತಕ್ಕಂತ ಸ್ಟೂಡೆಂಟ್ಸ್ ಗೆ ಕರ್ನಾಟಕ ಗವರ್ಮೆಂಟ್ ಎಜುಕೇಶನ್ ಲೋನ್ ನ ಪ್ರೊವೈಡ್ ಮಾಡ್ತಿದೆ. ಫರ್ದರ್ ನಾನು ವಿಡಿಯೋ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ, ಯಾವ ಕೋರ್ಸ್ ಅವ್ರಿಗೆ ಎಷ್ಟೆಷ್ಟು ಲೋನ್ ಅಮೌಂಟ್ ಸಿಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಜೊತೆಯಲ್ಲಿ ನಾನು ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂಡ್ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ನಾನು ಇನ್ ಡೆಪ್ತ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ತೀರಿ. ಇವಾಗ ನಾನು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ನೋಡಿ. MBBS, MD or MS ಕೋರ್ಸಸ್ ನ ನೀವು CET or NEET ಮುಖಾಂತರ ಪರ್ಸೀವ್ ಮಾಡ್ತಿದ್ರೆ ನಿಮ್ಗೆ ಲೋನ್ ಅಮೌಂಟ್ ಆಫ್ ರೂಪೀಸ್ ಅಪ್ ಟು 5 lakhs ನ ಪ್ರೊವೈಡ್ ಮಾಡ್ತಾರೆ. BDS or MDS ಪರ್ಸೀವ್ ಮಾಡತಕ್ಕಂತ ಸ್ಟೂಡೆಂಟ್ಸ್ ಗೆ ಲೋನ್ ಅಮೌಂಟ್ ಆಫ್ ರೂಪೀಸ್ 1 lakh ತನಕ ಪ್ರೊವೈಡ್ ಮಾಡ್ತಾರೆ. B ಆಯುಷ್ or M ಆಯುಷ್ ಕೋರ್ಸಸ್ ನ ನೀವು ಪರ್ಸೀವ್ ಮಾಡ್ತಿದ್ರೆ ಲೋನ್ ಅಮೌಂಟ್ ಆಫ್ ರೂಪೀಸ್ 50,000 ಅಷ್ಟು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಆರ್ಕಿಟೆಕ್ಚರ್ or ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬ್ಯಾಚುಲರ್ಸ್ ಆದ್ರೂ ಆಗ್ಲಿ ಮಾಸ್ಟರ್ಸ್ ಆದ್ರೂ ಆಗ್ಲಿ ನೀವು ಯಾವ್ದನ್ನಾದ್ರೂ ಪರ್ಸೀವ್ ಮಾಡ್ತಿದ್ರು ನಿಮ್ಗೆ 50,000 ರೂಪೀಸ್ ಅಷ್ಟು ಲೋನ್ ಅಮೌಂಟ್ ಪ್ರೊವೈಡ್ ಮಾಡ್ತಾರೆ. MCA, MBA, LLB ಕೋರ್ಸಸ್ ನ ನೀವು ಪರ್ಸೀವ್ ಮಾಡ್ತಿದ್ರು ಸಹ ನಿಮ್ಗೆ 50,000 ಅಷ್ಟು ಲೋನ್ ನ ಕೊಡ್ತಾರೆ. ಅಗ್ರಿಕಲ್ಚರ್, ವೆಟನರಿ, ಡೈರಿ ಟೆಕ್ನಾಲಜಿ, ಫಿಶರೀಸ್, ಬಯೋಟೆಕ್ನಾಲಜಿ, ಫಾರೆಸ್ಟ್ರಿ, ಫುಡ್ ಟೆಕ್ನಾಲಜಿ ಮತ್ತೆ ಹಲವು ರಿಲೇಟೆಡ್ ಕೋರ್ಸಸ್ ನ ಸ್ಟೂಡೆಂಟ್ಸ್ ಗೂ 50,000 ಅಷ್ಟು ಅಮೌಂಟ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಫಾರ್ಮಸಿ ಸ್ಟೂಡೆಂಟ್ಸ್ B ಫಾರ್ಮಾ, M ಫಾರ್ಮಾ, ಫಾರ್ಮಾ ಡಿ ಮತ್ತು D ಫಾರ್ಮಾ ಸ್ಟೂಡೆಂಟ್ಸ್ ಗೂ 50,000 ಅಷ್ಟು ಲೋನ್ ಅಮೌಂಟ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಯಾವ ಕೋರ್ಸ್ ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದನ್ನ ಹೇಳ್ದೆ. ನೆಕ್ಸ್ಟ್ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಡೋಣ. ಫಸ್ಟ್ ಪಾಯಿಂಟ್ ಬಂದು ನಿಮ್ ಫ್ಯಾಮಿಲಿದು ಆನ್ಯುವಲ್ ಇನ್ಕಮ್ ಬಿಲೋ 8 lakhs ರೂಪೀಸ್ ಇರಬೇಕು. ಲೋನ್ ರೀಪೇಮೆಂಟ್ 48 ಮಂತ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ಲೋನ್ ರೀಪೇಮೆಂಟ್ ಕೋರ್ಸ್ ಕಂಪ್ಲೀಟ್ ಮಾಡಿ 1 year ಆದ್ಮೇಲೆ ನಿಮ್ಮ ಲೋನ್ ರೀಪೇಮೆಂಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಜಸ್ಟ್ 2% ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತಂದ್ರೆ ಎಕ್ಸೆಪ್ಟ್ ಕ್ರಿಶ್ಚಿಯನ್ ಸ್ಟೂಡೆಂಟ್ ಪ್ರತಿಯೊಬ್ಬ ಮೈನಾರಿಟಿ ಸ್ಟೂಡೆಂಟ್ ಮಿನಿಮಮ್ 60% ಆಫ್ ಮಾರ್ಕ್ ನ ಸ್ಕೋರ್ ಮಾಡಬೇಕು ಅವರ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಲ್ಲಿ. ನೆಕ್ಸ್ಟ್ ಇವಾಗ ಈ ಲೋನ್ ಅಪ್ಲೈ ಮಾಡೋದಕ್ಕಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ನೋಡೋಣ. ಮೈನಾರಿಟಿ ಆರ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ನೀಟ್ ಆರ್ CET ಅಡ್ಮಿಟ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, PUC ಆರ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಇಂಡೆಮ್ನಿಟಿ ಬಾಂಡ್, ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಹ ಬೇಕಾಗುತ್ತೆ. ಲೈವ್ ಡೆಮೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ 3 ಡಾಕ್ಯುಮೆಂಟ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಈ 3 ಡಾಕ್ಯುಮೆಂಟ್ಸ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ಇಂಡೆಮ್ನಿಟಿ ಬಾಂಡ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ಈ 3 ಡಾಕ್ಯುಮೆಂಟ್ಸ್ ನಾನು ಏನ್ ನಿಮ್ಗೆ ಹೇಳ್ತಿದ್ದೀನೋ ಈ 3 ಡಾಕ್ಯುಮೆಂಟ್ಸ್ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಇಲ್ಲಿ ನಿಮ್ಗೆ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಐಕಾನ್ ಕಾಣಿಸುತ್ತೆ. ಈ 3 ಡೌನ್ಲೋಡ್ ಐಕಾನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ 3 ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಸ್ಟೂಡೆಂಟ್ ಮತ್ತೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಏನಿದೆಯಲ್ವಾ ಇದು ನೀವೇ ಫಿಲ್ ಮಾಡಬೇಕಾಗಿರೋದು. ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ಇಂಡೆಮ್ನಿಟಿ ಬಾಂಡ್ ಏನಿದೆಯಲ್ವಾ ಇದು ನೀವು ನೋಟ್ರಿ ಪೇಪರ್ ಅಂತ ಬರುತ್ತೆ. ಇಲ್ಲಿ ನೋಟ್ರಿ ಪೇಪರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ತಿರ್ಬೋದು. ಸೊ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೋಟ್ರಿ ಪೇಪರ್ ಅಂತಂದ್ರೆ ನೀವು ಇವಾಗ ಗವರ್ಮೆಂಟ್ ಕಡೆಯಿಂದ ಲೋನ್ ತಗೊಳ್ತಾ ಇದ್ದೀರಾ. ಸೊ ಅದನ್ನ ರೀಪೇ ಮಾಡೋದಕ್ಕೆ ನಿಮ್ಗೆ ಒಂದು ವಿಟ್ನೆಸ್ ಬೇಕಾಗುತ್ತೆ. ಯಾರಾದ್ರೂ ನಿಮ್ಗೆ ವಿಟ್ನೆಸ್ ಬೇಕಾಗುತ್ತೆ, ಭರವಸೆ ಕೊಡೋದಕ್ಕೆ ನಿಮ್ಗೆ ಯಾರಾದ್ರೂ ಸಿಗ್ನೇಚರ್ ಆಗ್ಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು ನೋಟ್ರಿ ಪೇಪರ್ ತಗೋಬೇಕಾಗುತ್ತೆ. ಕೋರ್ಟ್ ಕಡೆಯಿಂದ ನೀವು ನೋಟ್ರಿ ಪೇಪರ್ ಜನರೇಟ್ ಮಾಡ್ತೀರಾ. ಸೊ ಇವಾಗ ನೀವು ನೋಟ್ರಿ ಪೇಪರ್ ಎಲ್ಲಿ ಜನರೇಟ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ತಾಲೂಕ್ ಆಫೀಸ್ ಇರ್ಬೋದು ಆರ್ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ನ ಕೋರ್ಟ್ ಹತ್ರ ಹೋಗ್ಬಿಟ್ಟು ನೀವು ನೋಟ್ರಿ ಪೇಪರ್ ನ ಜನರೇಟ್ ಮಾಡಬಹುದು. ಈ ಯಾವ ತರ ನೋಟ್ರಿ ಪೇಪರ್ ನ ನೀವು ಜನರೇಟ್ ಮಾಡಬೇಕು ಅಂದ್ರೆ ನೀವು 50 ರೂಪೀಸ್ ನೋಟ್ರಿ ಪೇಪರ್ ನ ನೀವು ಜನರೇಟ್ ಮಾಡಬೇಕಾಗುತ್ತೆ. 50 ರೂಪೀಸ್ ಕೊಟ್ರೆ ನಿಮ್ಗೆ ಈ ತರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ ನೋಡಿ. ಈ ತರ ನಿಮ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಿಮ್ಗೆ ಒಂದು ನೋಟ್ರಿ ಪೇಪರ್ ಜನರೇಟ್ ಆಗುತ್ತೆ. ಇದರಲ್ಲಿ ನೀವು KMDC ಗೆ ಅಂತ ಹೇಳ್ಬಿಟ್ಟು ನೀವು ಜನರೇಟ್ ಮಾಡಬೇಕಾಗುತ್ತೆ. ಸೊ 50 ರೂಪೀಸ್ ನೋಟ್ರಿ ಪೇಪರ್ ಹಿಂದೆ ನೀವು ಇಂಡೆಮ್ನಿಟಿ ಬಾಂಡ್ ನ ನೀವು ಪ್ರಿಂಟ್ ಮಾಡಿಸಬೇಕಾಗುತ್ತೆ. ಸೊ ಬ್ಲಾಂಕ್ ಇಂಡೆಮ್ನಿಟಿ ಬಾಂಡ್ ನ ನೀವು ಪ್ರಿಂಟ್ ಮಾಡಿಸಬೇಕಾಗುತ್ತೆ. ಯಾವ ತರ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ ಅದೇ ತರ ನೀವು ನೋಟ್ರಿ ಪೇಪರ್ ಹಿಂದೆ ನೀವು ಇಂಡೆಮ್ನಿಟಿ ಬಾಂಡ್ ನ ಪ್ರಿಂಟ್ ಮಾಡಿಸ್ಬಿಟ್ಟು ಅಲ್ಲಿ ನಿಮ್ಮ ವಿಟ್ನೆಸ್ ಯಾರು ಇರ್ತಾರಲ್ವಾ ನಿಮ್ಮ ನೇಬರ್ಸ್ ಆಗಿರ್ಬೋದು ಆರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ವಿಟ್ನೆಸ್ ಆಗಿರ್ಬೋದು ಅವ್ರ ಸಿಗ್ನೇಚರ್ ನ ಹಾಕ್ಸ್ಬಿಟ್ಟು ನಿಮ್ಮ ತಾಲೂಕ್ ಆಫೀಸ್ ಆರ್ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಕೋರ್ಟಿನ ಒಂದು ನೋಟ್ರಿಯಿಂದ ಸೀಲು ಮತ್ತೆ ಸಿಗ್ನೇಚರ್ ನ ಹಾಕ್ಸ್ಕೊಂಡು ಮತ್ತೆ ನಿಮ್ಮ ಇಂಡೆಮ್ನಿಟಿ ಬಾಂಡ್ ನ ಫಿಲ್ ಮಾಡಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ವಿತ್ 50 ರೂಪೀಸ್ ನೋಟ್ರಿ ಪೇಪರ್ ನೀವು ಇಂಡೆಮ್ನಿಟಿ ಬಾಂಡ್ ನ ಜನರೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂಡ್ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದನ್ನ ಆಸ್ ಇಟ್ ಈಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇದ್ರ ಮೇಲೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನ ಸ್ಟೂಡೆಂಟ್ ಫಿಲ್ ಮಾಡಬೇಕಾಗುತ್ತೆ, ಯಾರು ಅಪ್ಲೈ ಮಾಡ್ತಿರ್ತಾರಲ್ವಾ ಅವರು ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬಂದ್ಬಿಟ್ಟು
ಅಪ್ಲಿಕೆಂಟಿನ ಪೇರೆಂಟ್ಸ್ ಯಾರು ಇರ್ತಾರಲ್ವಾ ಅವರು ಈ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ನೀವು PDF ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ನೀವು ಈ 17 ಡಾಕ್ಯುಮೆಂಟ್ಸ್ ಏನೋ ಗ್ಯಾದರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಕ್ ಕುತ್ಕೊಳ್ತೀರಾ. ಬಟ್ ನಿಮ್ಗೆ ಈ ಎಲ್ಲಾ 17 ಡಾಕ್ಯುಮೆಂಟ್ಸ್ ನೀವು ಫಸ್ಟ್ PDF ಕನ್ವರ್ಟ್ ಮಾಡಿ ಇಟ್ಕೋಬೇಕು. ಅಂಡ್ ಮೇಕ್ ಶ್ಯೂರ್ ಈಚ್ ಫೈಲಿನ ಫೈಲ್ ಸೈಜ್ ಏನಿರುತ್ತಲ್ವಾ 25 MB ಒಳಗಡೆ ಇರಬೇಕು. ಇದು ಏನಾದ್ರೂ 25 MB ಎಕ್ಸೀಡ್ ಆದ್ರೆ ನಿಮ್ಗೆ ಈ ಅಪ್ಲೋಡ್ ಆಪ್ಷನ್ ಕೊಡಲ್ಲ ಇವರು. ಸೊ ಅದಕ್ಕಾಗಿ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದು ಒಂದಿರಬೇಕು, ಮತ್ತೆ ನಿಮ್ ಪೇರೆಂಟ್ಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದ್ರದ್ದು ಸಹ ಫೋಟೋಸ್ ತಗೊಂಡು ನೀವು ಅಪ್ಲೈ ಮಾಡ್ಕೊಳಕ್ ಕೂತ್ಕೊಳ್ಳಿ. ಇದೆಲ್ಲ ಸ್ಕ್ಯಾನ್ಡ್ ಕಾಪೀಸ್ ಇರಬೇಕು ನಿಮ್ಮ ಹತ್ರ. ಅಂದ್ರೆ ಎಲ್ಲದನ್ನು ನೀವು PDF ಕನ್ವರ್ಟ್ ಮಾಡಿರ್ಬೇಕು. ಈ 17 ಡಾಕ್ಯುಮೆಂಟ್ಸ್ ಏನಿದೆಯಲ್ವಾ ಇದನ್ನೆಲ್ಲದನ್ನು ನೀವು PDF ಕನ್ವರ್ಟ್ ಮಾಡಿಬಿಟ್ಟು ಅವರು ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಈ ನೋಟ್ರಿ ಅನ್ನೋದು ನಿಮ್ಗೆ ವೆಬ್ಸೈಟ್ ಅಲ್ಲೂ ಇರಲ್ಲ, ಬಟ್ ನಿಮ್ಗೆ ಇಂಡೆಮ್ನಿಟಿ ಬಾಂಡ್ ಅಲ್ಲಿ ನಿಮ್ಗೆ ನೋಟ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ನಿಮ್ಗೆ ನಾನು ಕ್ಲಿಯರ್ ಮಾಡ್ತೀನಿ. 50 ರೂಪೀಸ್ ನೋಟ್ರಿ ಪೇಪರ್ ಇಂದನೇ ನೀವು ಅದನ್ನ ಇಂಡೆಮ್ನಿಟಿ ಬಾಂಡ್ ನ ಪ್ರಿಂಟ್ ಮಾಡಿಸ್ಬಿಟ್ಟು ಅದನ್ನ ಫಿಲ್ ಮಾಡಿಬಿಟ್ಟು ನೀವು ನಿಮ್ಮ ವಿಟ್ನೆಸ್ಸಿನ ಸಿಗ್ನೇಚರು, ನಿಮ್ಮ ಸಿಗ್ನೇಚರು ಮತ್ತೆ ನೋಟ್ರಿಯ ಸೀಲು ಸಿಗ್ನೇಚರ್ ನ ಹಾಕ್ಸ್ಬಿಟ್ಟು ನೀವು ರೆಡಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಲೈವ್ ಡೆಮೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ತರ ಇಂಟರ್ಫೇಸ್ಗೆ ಹೋಗ್ತೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡಿಜಿಲಾಕರ್ ಇಂದ ವೆರಿಫೈ ಮಾಡಿಸುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ನಿಮಗೆ OTP ಕಳಿಸಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. OTP ಕಳಿಸ್ಬಿಟ್ಟು ಅಲ್ಲಿ ಮತ್ತೆ ನಿಮಗೆ ಕಂಟಿನ್ಯೂ ಕೊಡಿ. OTP ನ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಕೆಳಗಡೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಅಲೋ ಅಂತಿರುತ್ತೆ, ಅಲೋ ಅಂತ ಕೊಟ್ಬಿಡಿ. ಅಲೋ ಅಂತ ಕೊಟ್ಟಿದ ತಕ್ಷಣ ಮತ್ತೆ ನಿಮಗೆ ಅದೇ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಮತ್ತೆ ನಿಮಗೆ OTP ಕಳಿಸಿರುತ್ತೆ. KMDCL ಬಂದಿರುತ್ತೆ OTP. ಈ OTP ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮತ್ತೆ ಈ ತರ ಇಂಟರ್ಫೇಸ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆಯಲ್ಲ, ಅರಿವು ಎಜುಕೇಶನ್ ಲೋನ್ ಸ್ಕೀಮ್ ಅಂಡರ್ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ನ್ಯೂ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತಿದೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಫುಲ್ ನೇಮು, ನಿಮ್ಮ ಫಾದರ್ಸ್ ಫುಲ್ ನೇಮು, ನಿಮ್ಮ ಜೆಂಡರು, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಬರ್ತ್ ಪ್ಲೇಸು, ಮತ್ತೆ ನಿಮ್ಮ ಬರ್ತ್ ಪ್ಲೇಸ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಿದೆ ಅದು ಕೊಡಿ. ಮತ್ತೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಡಿಫ್ರೆಂಟ್ಲಿ ಏಬಲ್ಡ್ ಅಂತಿದೆ. ಡಿಫ್ರೆಂಟ್ಲಿ ಏಬಲ್ಡ್ ನೀವೇನಾದ್ರೂ ಡಿಸೇಬಲ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಮತ್ತೆ ಫಾದರ್ಸ್ ಆಕ್ಯುಪೇಷನ್ ಕೊಡಿ, ಮದರ್ಸ್ ಆಕ್ಯುಪೇಷನ್ ಕೊಡಿ. ಮತ್ತೆ ಅದಾದ್ಮೇಲೆ SSLC ಆರ್ ಮತ್ತೆ ಇಲ್ಲಿ SSLC ಆರ್ ನೀಡ್ ಡೀಟೇಲ್ಸ್ ಅಂತ ಕೇಳ್ತಿದೆ. SSLC ನಂಬರ್ನ ಎಂಟರ್ ಮಾಡಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿರೋಂಗೆ CET ನಂಬರ್ ಬಂದಿದ್ರೆ ಎಂಟರ್ ಮಾಡಿ, ಬಂದಿಲ್ಲ ಅಂದ್ರೆ ಎಂಟರ್ ಮಾಡಕ್ ಹೋಗ್ಬೇಡಿ. ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ರೆ ಎಂಟರೇ ಮಾಡಕ್ ಹೋಗ್ಬೇಡಿ. ಮತ್ತೆ ನೀಟ್ ನಂಬರ್ ಇದ್ರೆ ನೀಟ್ ನಂಬರ್ ಸಹ ಎಂಟರ್ ಮಾಡಬೇಡಿ. ಇದ್ರೆ ಎಂಟರ್ ಮಾಡಿ. ನೀವೇನಾದ್ರೂ ನೀಟ್ ಬರ್ದಿದ್ರೆ ಏನಾದ್ರೂ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇದ್ರೆ ಎಂಟರ್ ಮಾಡಿ, ಇರಲ್ಲ ಅದಕ್ಕೋಸ್ಕರ ಎಂಟರ್ ಮಾಡಕ್ ಹೋಗ್ಬೇಡಿ. ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ತಗೊಂಡಿರುತ್ತೆ. ಆಲ್ಟರ್ನೇಟ್ ಮೊಬೈಲ್ ನಂಬರು ಮತ್ತೆ ಇಮೇಲ್ನ ಎಂಟರ್ ಮಾಡಿ. ಅದಾದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಳಗಡೆ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಿದೆ. 2 RD ನಂಬರ್ಸ್ನ ಎಂಟರ್ ಮಾಡಿಬಿಟ್ಟು ರೈಟ್ ಸೈಡ್ ಅಲ್ಲಿ ವೆರಿಫೈ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಮ್ಯುನಿಟಿ ಮತ್ತೆ ಸಬ್ ಕಮ್ಯುನಿಟಿ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಅದು ತಗೊಂಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಳಗಡೆ ನೆಕ್ಸ್ಟ್ ಬಟನ್ ಅಂತಿದೆಯಲ್ಲ ಬ್ಲೂ ಕಲರ್ ಅಲ್ಲಿ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಲೋಡ್ ಆಗಿಬಿಟ್ಟು ಸೆಕೆಂಡ್ ಸ್ಟೆಪ್ ಹೋಗುತ್ತೆ ಫ್ರೆಂಡ್ಸ್. ಅಡ್ರೆಸ್ ಡೀಟೇಲ್ಸ್ ಅಂತಿದೆ. ಇಲ್ಲಿ ಫಸ್ಟ್ ಇಲ್ಲಿ ಏನ್ ಕೇಳ್ತಿದೆ ಅಂದ್ರೆ ಡಿಸ್ಟ್ರಿಕ್ಟ್ ಅಂತ ಕೇಳ್ತಿದೆ. ಡಿಸ್ಟ್ರಿಕ್ಟ್ ಕೊಡಿ. ಕಾನ್ಸ್ಟಿಟ್ಯೂನ್ಸಿ ಇಲ್ಲೇ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ರೂ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತಾಲೂಕ್ ಕೇಳುತ್ತೆ, ನಿಮ್ಮ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ನ ಇಲ್ಲಿ ಎಂಟರ್ ಮಾಡಿಬಿಡಿ. ಎಂಟರ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಫುಲ್ ಅಡ್ರೆಸ್ ಏನು ಕೇಳ್ತಿದೆಯಲ್ಲ ಅದನ್ನ ಎಂಟರ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಇಲ್ಲಿ ನಿಮ್ದು ಏನಾದರೂ ಪ್ರೆಸೆಂಟ್ ಇವಾಗ ನೀವು ಇರೋ ಅಡ್ರೆಸ್ನ ನೀವು ಡಿಫ್ರೆಂಟ್ ಇದ್ರೆ ಇಲ್ಲಿ ಮತ್ತೆ ರೀಎಂಟರ್ ಪ್ರೆಸೆಂಟ್ ಎಲ್ಲಿದ್ದೀರೋ ಆ ಅಡ್ರೆಸ್ನ ಎಂಟರ್ ಮಾಡಿ. ಏನಾದರೂ ಸೇಮ್ ಇದ್ರೆ ಈ ಥರ ನೀವು ಟಿಕ್ ಕೊಟ್ಬಿಟ್ಟು ಪ್ರೊಸೀಡ್ ಆಗ್ಬೋದು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಮತ್ತೆ ಥರ್ಡ್ ಸ್ಟೆಪ್ ಕರ್ಕೊಂಡೋಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಫೈಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೈನ್ ಇಲ್ಲಿ 3 ಫೈಲ್ಸ್ ಇದೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇವರೇ ಕೊಡ್ತಾರೆ ನಿಮಗೆ ಇಂಡೆಮ್ನಿಟಿ ಬಾಂಡು ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಡೆಮ್ನಿಟಿ ಬಾಂಡ್ನ ನೀವು ನೋಟ್ರಿ ಪೇಪರ್ ಮೇಲೆ ನೀವು ಪ್ರಿಂಟ್ ಮಾಡಿಸ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಅದಾದ್ಮೇಲೆ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಮತ್ತೆ ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಸಹ ಅಷ್ಟೇ ಪೇರೆಂಟ್ಸ್ ಕಡೆಯಿಂದ ನೀವು ಫಿಲ್ ಮಾಡಿಸಿ ಅಪ್ಲೋಡ್ ಮಾಡಿಸ್ಬಿಡಿ. ಇಲ್ಲಿ ಫಸ್ಟ್ ನೀವು ಏನು ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಫೋಟೋ ಅಂತಿದೆ, JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಆ ಫೋಟೋನ ಅಪ್ಲೋಡ್ ಮಾಡ್ಬೇಕು ನೀವು. ಮತ್ತೆ ಅದಾದ್ಮೇಲೆ
ಅಪ್ಲೋಡ್ ಫೋಟೋ ಆಫ್ ಅಪ್ಲಿಕೆಂಟ್ ಇದೆಯಲ್ಲ, ಅಲ್ಲಿ ನೀವು JPG ಫಾರ್ಮ್ಯಾಟ್ ಅಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಫಾದರ್ ಆರ್ ಗಾರ್ಡಿಯನ್ ಫೋಟೋ ಅಂತಿದೆ, ನಿಮ್ಮ ಫಾದರ್ ಆರ್ ಗಾರ್ಡಿಯನ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ JPG ಫಾರ್ಮ್ಯಾಟ್ ಅಲ್ಲಿ. ಸೊ ಮತ್ತೆ ಇಲ್ಲಿ ಏನಿದೆ ಕೆಳಗಡೆ ಕ್ಯಾಸ್ಟ್ ಸರ್ಟಿಫಿಕೇಟ್ PDF ನ ನೀವು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಮತ್ತೆ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ PDF ಫೈಲ್ ಅಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಸಹ ಇಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತೆ ಕಾಪಿ ಆಫ್ ಆಧಾರ್ ಆಸ್ ಪ್ರೂಫ್ ಅಂತಿದೆ, ಆಧಾರ್ ಕಾರ್ಡ್ ಸಹ PDF ಮಾಡಿಕೊಂಡು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತೆ CET ಅಡ್ಮಿಷನ್ ಟಿಕೆಟ್ ಅಂತಿದೆ, CET ಅಡ್ಮಿಷನ್ ಟಿಕೆಟ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಬ್ಲಾಂಕ್ ಬಿಟ್ಬಿಡಿ, ಇದನ್ನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ನೀಟ್ ಅಡ್ಮಿಷನ್ ಟಿಕೆಟ್ ಅಂತ ಕೇಳ್ತಿದೆ, ನೀಟ್ ಅಡ್ಮಿಷನ್ ಟಿಕೆಟ್ ನ ಸಹ ಇಲ್ಲಿ ನೀವು ಬ್ಲಾಂಕ್ ಅಂತ ಮೆನ್ಷನ್ ಮಾಡಿಬಿಡಿ. ಮತ್ತೆ ಇವಾಗ ಏನ್ ಕೇಳುತ್ತಂದ್ರೆ ಅದಾದ್ಮೇಲೆ SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ, ಅದನ್ನ ಸಹ PDF ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮಗೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಆರ್ PUC ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. ನೀವು PUC ಬೇಸಿಸ್ ಮೇಲೆ ಏನಾದರೂ ಎಂಜಿನಿಯರಿಂಗ್ ಜಾಯ್ನ್ ಆಗೋ ಥರ ಇದ್ರೆ PUC ಮಾರ್ಕ್ಸ್ ಕಾರ್ಡ್ನ ಎಂಟರ್ ಮಾಡಬೇಕು. ಆರ್ ನೀವು ಡಿಪ್ಲೊಮಾ ಬೇಸಿಸ್ ಮೇಲೆ ಜಾಯ್ನ್ ಆದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ಇವಾಗ 4th ಸೆಮಿಸ್ಟರ್ ಆರ್ 5th ಸೆಮಿಸ್ಟರ್ವರೆಗೂ ನಿಮ್ಮ ಹತ್ರ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ಇರುತ್ತೆ. ಎಷ್ಟಿದೆಯೋ ಅಷ್ಟು ಮಾರ್ಕ್ಸ್ ಕಾರ್ಡ್ಸ್ನ ಇಲ್ಲಿ ನೀವು PDF ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಎಲ್ಲ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೀವು ನೋಡಿ ಇಲ್ಲಿ ಡಿಪ್ಲೊಮಾ PUC ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಿದ್ದಿಲ್ಲ, ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೋಟ್ರಿ ಪೇಪರ್ ಮೇಲೆ ಇಂಡೆಮ್ನಿಟಿ ಬಾಂಡ್ನ ಪ್ರಿಂಟ್ ಮಾಡಿಕೊಂಡು ಅದನ್ನ ಸಹ ಅಪ್ಲೋಡ್ ಮಾಡಿಬಿಡ್ವಿ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆ, ಅದನ್ನ ಸಹ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಹ ಅಷ್ಟೇ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಅದೆಲ್ಲ ಆಗಿದ ತಕ್ಷಣ, ಎಲ್ಲ ಪ್ರೊಸೀಜರ್ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿರ್ತಾರೆ, ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಏನು ಮಾಡುತ್ತಾರೆ ಇರಲ್ಲ, ನಿಮಗೆ ಇಲ್ಲಿ ಜಸ್ಟ್ ನೀವು ವೆರಿಫೈ ಮಾಡ್ಕೋಬೇಕು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಏನಾದರೂ ಕರೆಕ್ಟ್ ಆಗಿಲ್ಲ ಅಂದರೆ ನೀವು ಬ್ಯಾಕ್ ಬಟನ್ ಏನಿದೆಯಲ್ಲ ಇಲ್ಲಿ ಮೇಲೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸ್ ನೀವು ಎಡಿಟ್ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ರಾಂಗ್ ಮಿಸ್ಟೇಕ್ ಏನಾದರೂ ಆಗಿದ್ರೆ ನೋಡ್ಕೊಳ್ಳಿ. ಇಲ್ಲಿ ಏನು ಸಹ ಮಿಸ್ಟೇಕ್ಸ್ ಇಲ್ಲ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಸಬ್ಮಿಟ್ ಬಟನ್ ಅಪಿಯರ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋಗ್ಬಿಡುತ್ತೆ. ಸೊ ಇವಾಗ ನಿಮ್ಗೆ ಯಾವ ತರ ಅಪ್ಲೈ ಮಾಡಬೇಕು, ಏನೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ, ಎಷ್ಟೆಷ್ಟು ಅಮೌಂಟ್ ನ ಕೊಡ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಇನ್ ಕೇಸ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಈ ಫಾಲೋಯಿಂಗ್ ಕೋರ್ಸಸ್ ನ ಪರ್ಸೀವ್ ಮಾಡ್ಬಿಟ್ಟು ಅವ್ರ ಮೈನಾರಿಟಿ ಆಗಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಸ್ಕೀಮ್, ಸ್ಕಾಲರ್ಶಿಪ್ ಅಂಡ್ ಲೋನ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.